ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ಏಪ್ರಿಲ್ 12ರಿಂದ 18ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳು ಈ ವಾರದಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ಈ ವಾರದಲ್ಲಿ ಗ್ರಹಗತಿಗಳು ಯಾವ ಯಾವ ರಾಶಿ ಅಥವಾ ಪರಿಸರದಲ್ಲಿ ಗೋಚರಿಸ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ಇವಾಗ ಚಂದ್ರ ನಮಗೆ ಕುಂಭ ರಾಶಿಯಲ್ಲಿ ರಾಹು ಜೊತೆ ಯುತಿ ಆಗ್ತಾ ಇದೆ. ವಾರದ 2ನೇ ಭಾಗದಲ್ಲಿ ಮೀನರಾಶಿಗೆ ಪ್ರವೇಶ ಆಗುತ್ತೆ. ಮೀನರಾಶಿಯಲ್ಲಿ ನೋಡಿ ಶನಿ, ಕುಜ, ಬುಧ ಈ 3 ಗ್ರಹಗಳ ಯುತಿ ನಡೀತಾ ಇದೆ. ಅಲ್ಲಿ ಚಂದ್ರ ಕೂಡ ಹೋಗಿ ಸೇರ್ಕೊಳುತ್ತೆ. 4 ಗ್ರಹಗಳ ಯುತಿ ನಮಗೆ ಈ ವಾರದ 2ನೇ ಭಾಗದಲ್ಲಿ ನೋಡಬಹುದು. ನಂತರ ಮೇಷರಾಶಿಯಲ್ಲಿ ರವಿ ಉಚ್ಚ ಸ್ಥಾನದಲ್ಲಿ ಸಂಚಾರ. ಹಾಗೆ ನೋಡಿ ಅಲ್ಲಿ ಮೇಷರಾಶಿಯಲ್ಲಿಯೇ ಶುಕ್ರ ಕೂಡ ಸಂಚಾರ ಮಾಡ್ತಾ ಇದೆ. ಈಗ ನಮಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಸೊ ಈ ವಾರ ನಾವು ಈ ಥರ ಗ್ರಹಗತಿಗಳನ್ನು ಗೋಚರಿಸ್ತಾ ಇರೋದನ್ನ ಕಾಣಬಹುದು. ಈಗ ನಮಗೆ ಈ ವಾರದಲ್ಲಿ ಏನಾನ ಶುಭ ಕಾರ್ಯ ಮಾಡ್ಕೋತೀನಿ ಅಂತಂದರೆ ಯಾವ ದಿನ ನಾವು ಶುಭ ಕಾರ್ಯಗಳನ್ನ ಮಾಡ್ಕೋಬೋದು ಅಂತಂದರೆ, ಮೊದಲನೇದಾಗಿ ನಮಗೆ ಈಗ 12ನೇ ತಾರೀಕು ಭಾನುವಾರ ದಶಮಿ ಶ್ರವಣ ನಕ್ಷತ್ರ ಬರುತ್ತೆ. ಹಾಗೆ 13 ಏಕಾದಶಿ ಸೋಮವಾರ ಧನಿಷ್ಠ ನಕ್ಷತ್ರ ಬರುತ್ತೆ. 15ನೇ ತಾರೀಕು ಬುಧವಾರ ತ್ರಯೋದಶಿ ಪೂರ್ವ ಭಾದ್ರಪದ ನಕ್ಷತ್ರ ಬರುತ್ತೆ. ಸೊ ಈ ದಿನ ವಿಶೇಷವಾಗಿ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ಈಗ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಧನುರ್ರಾಶಿ ನೋಡಿ, ಧನುರ್ರಾಶಿಗೆ 3ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಯುತಿ ಆಗ್ತಾ ಇದೆ. ಹೊಸ ಉತ್ಸಾಹ, ಉಲ್ಲಾಸ, ಒಂಥರ ಆಕಸ್ಮಿಕ ಲಾಭಗಳನ್ನ ತಂದುಕೊಡುತ್ತೆ. ನಿಮ್ಮ ಕಮ್ಯುನಿಕೇಷನ್ ಲಾಭ ತಂದುಕೊಡುತ್ತೆ. ಬಟ್ 4ನೇ ಮನೆಗೆ ಹೋದಾಗ ಶನಿ ಜೊತೆ ಸೇರುತ್ತೆ. ಅರ್ಧಾಷ್ಟಮ ಶನಿ ಜೊತೆಗೆ ಸೇರಿದಾಗ ಸ್ವಲ್ಪ ಮಾನಸಿಕ ಒತ್ತಡಗಳು. ನೀವೇನಾದರೂ ನೋಡಿ ಹೀಲರ್ಸು, ಜ್ಯೋತಿಷ್ಯ, ವಾಸ್ತು ಅಥವಾ ನೀವು ಕೌನ್ಸಿಲಿಂಗ್ ಮಾಡೋರಾಗ್ಬೋದು ಅಥವಾ ಫಿಸಿಷಿಯನ್ ಆಗ್ಬೋದು, ಏನಾರ ಕನ್ಸಲ್ಟೇಷನ್ ಫೀಲ್ಡ್ಗಳಿರೋರಿಗೆ ತಕ್ಕ ಮಟ್ಟಿಗೆ ಸಮಾಧಾನವಾಗಿರುತ್ತೆ ರಿಸಲ್ಟು. ಬೇರೆಯವರಿಗೆ ಸ್ವಲ್ಪ ಒತ್ತಡಗಳು ಕಾಣಬಹುದು ಶನಿ ಚಂದ್ರ ಯುತಿಯಿಂದ. ನಂತರ ಬುಧ 4ನೇ ಮನೆಯಲ್ಲಿದೆ. ಖಂಡಿತ ನಿಮಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ. ಅಥವಾ ಹೈಯರ್ ಎಜುಕೇಷನ್ಗೆ, ವಿದ್ಯಾಭ್ಯಾಸಕ್ಕೆ, ವ್ಯಾಪಾರ ವ್ಯವಹಾರಗಳಿಗೆ 7 ಮತ್ತು 10ನೇ ಮನೆಯಲ್ಲಿ ಕೆಲಸ ಕಾರ್ಯಕ್ಕೂ ಬುಧ ನಿಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಕುಜ ಕೂಡ 4ನೇ ಮನೆಯಲ್ಲಿ ಭೂಮಿಯ, ವಾಹನ ಇತ್ಯಾದಿಗಳಿಗೆ ಖಂಡಿತ ಸಪೋರ್ಟ್ ಮಾಡುತ್ತೆ. ನೋಡಿ, ಧನುರ್ರಾಶಿಯವರಿಗೆ ಪಂಚಮಾಧಿಪತಿ ಕುಜ ಯಾವಾಗ ಹಿಂದೆ 4ನೇ ಮನೆಗೆ ಬರುತ್ತೋ ಸ್ವಲ್ಪ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ. ಅಥವಾ ಮಕ್ಕಳಿಗೆ ಸಣ್ಣ ಪುಟ್ಟ ಏಟು ಬೀಳೋದು, ಎದ್ದು ಬಿದ್ದು ಮಾಡೋದು. ಈ ಸಮರ ಡೇಸ್ ಬೇರೆ, ಸ್ವಲ್ಪ ಸಣ್ಣ ಪುಟ್ಟ ಏಟು ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ. ಸ್ವಲ್ಪ ಅವ್ರ ಕಡೆ ಗಮನ ಹರಿಸಿ. ಅಥವಾ ನಿಮ್ಮಲ್ಲೇ ಕ್ರಿಯೇಟಿವಿಟಿ ಆಗ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದ್ದೀರಾ, ಅಥವಾ ಆಟೋಮೊಬೈಲಲ್ಲಿ ಇದ್ದೀರಾ, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀರಾ, ಅವ್ರಿಗೂ ಕೂಡ ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ಆದರೂ ಕೂಡ ಧನುರಾಶಿಗೆ ಗುರು ಬಲ ಇದೆ. ಗುರು ದೃಷ್ಟಿ ನಿಮಗೆ ಪ್ರಯತ್ನಗಳ ಅಂದರೆ ನಿಮ್ಮ ಪರಾಕ್ರಮ ಭಾವದ ಮೇಲೆ ಯಾವಾಗ ಗುರು ದೃಷ್ಟಿ ಬೀಳುತ್ತೋ ಆವಾಗ ನಿಮಗೆ ನಿರಂತರ ಪ್ರಯತ್ನಗಳಿಂದ ಲಾಭ ತಗೋತೀರಾ. ಬಟ್ ಆದರೂ ತಾಯಿ ಆರೋಗ್ಯ ಅಥವಾ ತಾಯಿಯಿಂದ ದೂರ ಈ ವಿಷಯಗಳಿಗೆ ಶನಿ ಶಾಂತಿ ಅಗತ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ತಕ್ಕ ಮಟ್ಟಿಗೆ ಅರ್ಧಾಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಹಾಗೆ ಧನುರಾಶಿಯವರಿಗೆ ಭಾಗ್ಯದಲ್ಲಿ ಕೇತು ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಲಾಭ ಸಿಗುತ್ತೆ ಹೊರತು ಅದೃಷ್ಟಗಳ ಕೊರತೆ ಇರುತ್ತೆ. ಹಾಗಾಗಿ ಇಲ್ಲಿ ಕೇತುವೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಸ್ತಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ 21 ಬಾರಿ ಹೇಳ್ಕೊಳ್ಳಿ. ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸಿ. ಗಣೇಶನ ದೇವಸ್ಥಾನದಲ್ಲಿ 21 ಗರಿಕೆ ಕೊಡೋದ್ರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ. ಹಾಗೆ ನಮಗೀಗ ಓವರಾಲ್ ಆಗಿ ತಗೊಂಡಾಗ ಧನುರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳುವುದು ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ 2ನೇ ಮನೆ ಚಂದ್ರ, ಈ ವಾರದಲ್ಲಿ 3ನೇ ಮನೆ ಚಂದ್ರ, ಈ 2-3ರಲ್ಲಿ ಸಂಚಾರ ಮಾಡುತ್ತೆ ಚಂದ್ರ. ಯಾವಾಗ ಚಂದ್ರ ಸ್ಟಾರ್ಟಿಂಗಲ್ಲಿ ರಾಹು ಜೊತೆ ಕುಟುಂಬದಲ್ಲಿ ಇದ್ದಾಗ ಸ್ವಲ್ಪ ಒತ್ತಡಗಳು, ಅಂದರೆ ಒಂದು ಮಾಯೆ, ಇಲ್ಯೂಷನ್, ಯಾವುದೋ ಒಂದು ತಪ್ಪು ತಿಳ್ಕೊಳೋದು, ಕುಟುಂಬಸ್ಥರ ಮೇಲೇ ನೀವು ಸ್ವಲ್ಪ ತಪ್ಪು ತಿಳ್ಕೊಳ್ಳೋಂಥ ಸಿಚುವೇಶನ್ ಬರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಚಂದ್ರ ಶಾಂತಿ ಅಗತ್ಯ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಆಗುತ್ತೆ. ಗಂಡಿನ ಮೇಲೂ ತಪ್ಪು ತಿಳ್ಕೊಳ್ಳೋಂಥ ಸಿಚುವೇಶನ್ ಬರ್ಬೋದು. ಹಾಗಾಗಿ ಚಂದ್ರ ಶಾಂತಿ ಅಗತ್ಯ. ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದಾಗಲಿ, ಅಥವಾ ತಾಯಿ ಆರಾಧನೆ ಮಾಡೋದು, ಶಿವನ ಆರಾಧನೆ ಮಾಡೋದು, ಶಿವನಿಗೆ ಜಲಾಭಿಷೇಕ ಮಾಡಿಸೋದು, ಅದರಿಂದ ಚಂದ್ರ ಪರಿಹಾರ ಆಗುತ್ತೆ. ಹಾಗೆ ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದು, ಅಥವಾ ಉದ್ದಿನ ಒಡೆ ಸ್ನೇಹಿತರು ಕೊಡಿಸೋದು, ದುರ್ಗಾದೇವಿ ಅಷ್ಟೋತ್ತರಗಳು ಹೇಳೋದು, ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಸಿಗುತ್ತೆ. ಹಣಕಾಸುಗೆ ನಮಗೇನು ಚಿಂತೆ ಇಲ್ಲ. ಧನಭಾವಕ್ಕೆ ಹೋಗೋದ್ರಿಂದ ವ್ಯಾಪಾರ ವ್ಯವಹಾರ, ಹಣಕಾಸುಗೆ ಚಿಂತೆ ಇಲ್ಲ. ಈ ಅನ್ನೆಸೆಸರಿ ಡೌಟ್ಗೋಸ್ಕರ ಈ ಪರಿಹಾರಗಳ ಅಗತ್ಯ. ನಂತರ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಸಂಚಾರ ನೋಡಿ. ಶನಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಕೆಲಸ ಕಾರ್ಯ, ಪರಾಕ್ರಮ, ನಿರಂತರ ಎಫರ್ಟ್ಗೆ, ನಿಮಗೆ ಪ್ರಯತ್ನಕ್ಕೆ
ಲಾಭಗಳು ತಂದುಕೊಡುತ್ತೆ. ಹಾಗೆ ಕುಜ 3ರಲ್ಲಿದ್ದರೆ ಧೈರ್ಯ ಹೆಚ್ಚುತ್ತೆ, ಸ್ಥೈರ್ಯ ಹೆಚ್ಚುತ್ತೆ. ಹಾಗೆಯೇ ನಿಮ್ಮ ಅಣ್ಣ ಸಹಾಯ ದೊರಕುತ್ತೆ, ಭೂಮಿ ವಾಹನ ಇತ್ಯಾದಿಗಳಿಂದ ಲಾಭ ತಂದುಕೊಡುತ್ತೆ. ಬುಧ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಮಗೆ ಸ್ವಲ್ಪ ಈ ಡಾಕ್ಯುಮೆಂಟೇಷನ್ನು, ಕಮ್ಯುನಿಕೇಷನ್ನು, ಸೇಲ್ಸು ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಸೊ 3ನೇ ಮನೆ ಸಣ್ಣ ಪುಟ್ಟ ಟ್ರಾವೆಲಿಂಗು ಈ ವಿಷಯದಲ್ಲಿ ಶನಿ ಜೊತೆನೂ ಇರೋದ್ರಿಂದ ನಿಧಾನ ಆಗ್ಬೋದು, ಅಥವಾ ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಬುಧ ಪರಿಹಾರ ಅಗತ್ಯ. ಮಕರ ರಾಶಿಗೆ ಭಾಗ್ಯಾಧಿಪನೇ ಆಗ್ತಾನೆ. ಸೊ ಅದು ನಮಗೀಗ ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅಥವಾ ಸೋದರ ಮಾವನಿಗೆ ಏನಾದರೂ ಸಿಹಿ ತಿಂಡಿ ಕೊಡಿಸಿ, ಇದರಿಂದ ಕೂಡ ನಮಗೆ ಬುಧ ಪರಿಹಾರ ಆಗುತ್ತೆ. ಇನ್ನು 4ನೇ ಮನೆಯಲ್ಲಿ ರವಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ಶುಕ್ರನ ಜೊತೆ. ಸೊ ಶುಕ್ರನ ಜೊತೆ ಯಾವಾಗ ಸೇರ್ಕೊಂಡು ಫ್ಲ್ಯಾಟ್ ಖರೀದಿಗೆ ಅಥವಾ ವಾಹನ ಖರೀದಿಗೆ ಇದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಆಕಸ್ಮಿಕ ಲಾಭಗಳನ್ನು ತಂದುಕೊಡುತ್ತೆ. ಬಟ್ ನಮ್ಗೆ ಇಲ್ಲಿ ಸೂರ್ಯ ಉಚ್ಚ ಸ್ಥಾನ ಶುಕ್ರನ ಜೊತೆ, ಶುಕ್ರ ಪಂಚಮಾಧಿಪತಿ ಆಗ್ತಾನೆ. ಮಕ್ಕಳ ವಿಚಾರ ಮತ್ತು ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಬೇರೆ ನಿಮಗೆ ಕೆಲಸ ಕಾರ್ಯಗಳು, ಅಧಿಕಾರ ಇಂಥ ವಿಷಯಗಳಿಗೆ ಸೂರ್ಯ ನಿಮಗೆ ಒಳ್ಳೆಯದೇ ಮಾಡಿಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಕೇತುಗೆ ಪರಿಹಾರ ಅಗತ್ಯ. ಬೀದಿ ನಾಯಿಗೆ ಆಹಾರ ಕೊಡೋದು, ಗಣೇಶನ ಆರಾಧನೆ, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಇದರಿಂದ ಮಕರ ರಾಶಿಯವರಿಗೆ ಸಹಾಯ ಆಗುತ್ತೆ. ಓವರಾಲ್ ತಗೊಂಡ್ರೆ ಮಕರ ರಾಶಿಗೆ ಕೆಲಸ ಕಾರ್ಯ ಅಧಿಕಾರಿಗಳಿಗೆ ಚೆನ್ನಾಗಿದೆ. ಸ್ವಲ್ಪ ಮನೆ ಕಡೆ ಮಕ್ಕಳ ಕಡೆ ಗಮನ ವಹಿಸಬೇಕಾಗುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಈ ವಾರದಲ್ಲಿ ನಿಮಗೆ ಚಂದ್ರ ನಿಮ್ಮ ರಾಶಿಯಲ್ಲಿರೋ ರಾಹು ಜೊತೆ ಯುತಿ ಆಗ್ತಿದೆ. ಚಂದ್ರ 6ನೇ ಮನೆ ಅಧಿಪತಿ ಆಗ್ತಿದೆ. ಸೊ 6ನೇ ಮನೆ ಅಧಿಪತಿ ಆಗಿರೋದು ರಾಹು ಜೊತೆ ಸೇರ್ಕೊಳ್ತಾ ಇರೋದ್ರಿಂದ ರಾಹು ನಿಮಗೆ ಬಲವಾಗಿದೆ. ಅಂದರೆ ವಾಯುತತ್ವದಲ್ಲಿ ರಾಹುಗೆ ಬಲ ಹೆಚ್ಚು. ನಿಮಗೆ 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ಕೆಲಸ ಕಾರ್ಯಗಳು ದೂರದಲ್ಲಿ ಸಿಗೋದಾಗಲಿ, ಅಥವಾ ಯಾವುದೋ ನಮ್ಮ ಈ ಆನ್ಲೈನ್ ಜಾಬ್ಸು, ವರ್ಕ್ ಫ್ರಮ್ ಹೋಮು, ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಕೆಲಸ ಮಾಡೋದು, ಇಂಥ ಕೆಲಸಗಳಿಗೆ ಅವಕಾಶ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು 2ನೇ ಮನೆಯಲ್ಲಿ ನೋಡಿ, ವಾರಾಂತ್ಯದಲ್ಲಿ ಚಂದ್ರ 2ನೇ ಮನೆಗೆ ಹೋಗುತ್ತೆ. ಸೊ ಆವಾಗ ಶನಿ ಆಯಿತು, ಕುಜ ಆಯಿತು, ಬುಧ ಆಯಿತು, ಎಲ್ಲ 2ನೇ ಮನೆಯಲ್ಲಿ ಇರೋದ್ರಿಂದ ಬುಧನಿಂದ ಲಾಭ ಚೆನ್ನಾಗಿದೆ ನಿಮಗೆ. ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಯಾವಾಗ 2ನೇ ಮನೆಗೆ ಹೋಯ್ತೋ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತೆ, ಇಂಟೆಲಿಜೆನ್ಸು, ಬುದ್ಧಿವಂತಿಕೆ. ಈಗ ಒಂಥರ ಇಷ್ಟಿಷ್ಟ ಸ್ವಲ್ಪ ಸ್ಲೋ ಡೌನ್ ಆಗಿದ್ದು ಈಗ ಮತ್ತೆ ಎಲ್ಲ ಚೆನ್ನಾಗಿ ಶುರುವಾಗುತ್ತೆ. ಯಾವ ಕುಂಭರಾಶಿಯವ್ರಿಗೆ ಕ್ರಿಯೇಟಿವಿಟಿ ಚೆನ್ನಾಗಿ ಆಗೋಕ್ಕೆ ಶುರು ಆಗುತ್ತೋ ಅವ್ರದ್ದು ಏರ್ ಎಲಿಮೆಂಟ್ ಅಂದರೆ ವಾಯುತತ್ವ ಆಗಿರೋದ್ರಿಂದ ಬೇಗ ಕನೆಕ್ಟ್ ಆಗ್ತಾರೆ. ಹಾಗೆ ಶನಿ ಕುಜನೂ ಕೂಡ 2ನೇ ಮನೆಯಲ್ಲಿದೆ. ನಿಮಗೆ ಕುಜ ನೋಡಿ ಕುಂಭರಾಶಿಯವ್ರಿಗೆ 3 ಮತ್ತು 10ನೇ ಮನೆ ಕರ್ಮಸ್ಥಾನಾಧಿಪತಿ. ಯಾವಾಗ 2ನೇ ಮನೆ ಬರುತ್ತೋ ಕೆಲಸ ಕಾರ್ಯಗಳಲ್ಲಿ ಚುರುಕಾಗ್ತೀರಾ, ದುಡ್ಡು ಹಣಕಾಸುಗಳು ಚೆನ್ನಾಗಿ ಬರುತ್ತೆ. ಆದರೆ ಒರಟಾಗಿ ಮಾತಾಡೋವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಪೂಜೆ ಶಾಂತಿ ಅಗತ್ಯ. ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಾಗಲಿ, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದಾಗಲಿ, ಅಥವಾ ಅಣ್ಣ ತಮ್ಮನ ಹತ್ರ ಒಂದು ಒಳ್ಳೆ ಮಾತಾಡಿ ಒಂದು ಸಣ್ಣ ಪಟ್ಟ ಸಿಹಿ ತಿಂಡಿ ಕೊಡಿಸಿ, ಅದರಿಂದ ಕೂಡ ಕುಜ ಪರಿಹಾರ ಆಗುತ್ತೆ. ಇನ್ನು ನಿಮಗೆ ಮುಖ್ಯವಾಗಿ ವಿಷಯ, ಕುಂಭರಾಶಿಯವರಿಗೆ 3ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ, ಸಪ್ತಮಾಧಿಪತಿ. ನಿಮ್ಮ ಪತಿ ಅಥವಾ ಪತ್ನಿಯ ಅಧಿಕಾರ ಅಥವಾ ನಿಮಗೆ ಒಳ್ಳೆ ಕೆಲಸ ಪ್ರಮೋಷನ್ ಸಿಗುವಂಥ ಈ ವಾರ ಅಥವಾ ಈ ತಿಂಗಳಲ್ಲಿ ನಿಮಗೆ ಸದಾವಕಾಶ ಸಿಗುತ್ತೆ ಕುಂಭರಾಶಿಯವರಿಗೆ. ಸೊ ಒಳ್ಳೆ ಕೆಲಸ ಸಿಗ್ಬೋದು, ಅಧಿಕಾರ ಸಿಗ್ಬೋದು, ಗೌರ್ಮೆಂಟಿಂದ ಸಹಾಯ ಸಿಗ್ಬೋದು, ಅಥವಾ ಹೊಸ ಪ್ರಯತ್ನಗಳು ಶುರು ಮಾಡ್ಬೋದು ನೀವು. ಸೊ ಹಾಗಾಗಿ ಈ ತಿಂಗಳುಗಳು ನಿಮಗೆ ಲಾಭದಾಯಕವಾಗಿರುತ್ತೆ. ಶುಕ್ರ ಕೂಡ ಭಾಗ್ಯಾಧಿಪ ಮತ್ತು 4ನೇ ಮನೆ ಅಧಿಪತಿ. ಯಾವಾಗ ನಿಮಗೆ ಉಚ್ಚ ಸೂರ್ಯನ ಜೊತೆ ಸೇರ್ಕೊಳ್ಳುತ್ತೆ 3ನೇ ಮನೆಯಲ್ಲಿ, ಶುಕ್ರ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಸೊ ಅದೃಷ್ಟಗಳು ಇಷ್ಟಿಷ್ಟ ಕೊರತೆ ಇದ್ದಿದ್ದು ಅದು ನಿಮಗೆ ಲಾಭದಾಯಕವಾಗಿ ತಂದುಕೊಡುತ್ತೆ. ಸೊ ಓವರಾಲ್ ತೊಗೊಂಡ್ರೆ ನಿಮಗಾಗಲಿ ನಿಮ್ಮ ಪತಿ ಪತ್ನಿಗಾಗಲಿ ಲಾಭ ಈ ವಾರದಲ್ಲಿ ಖಂಡಿತ ದೊರಕುತ್ತೆ. ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ. ಮೀನರಾಶಿಯವರಿಗೆ ನೋಡಿ 12ನೇ ಮನೆ ರಾಹು ಜೊತೆ ಚಂದ್ರ ಸೇರ್ಕೊಂಡು ಪಂಚಮಾಧಿಪತಿ. ಸೊ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ, ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ, ಅಥವಾ ನಿಮ್ಮಲ್ಲೇ ಹೈಯರ್ ಎಜುಕೇಷನ್ ಸ್ವಲ್ಪ ನಿಧಾನ ಆಗ್ಬೋದು, ಅದ್ರ ಕಡೆ ಗಮನ ಹರಿಸಬೇಕಾಗುತ್ತೆ. ಇನ್ನು ವಾರ ಅಂತ್ಯದಲ್ಲಿ ಚಂದ್ರ ನಿಮ್ಮ ರಾಶಿಗೆ ಬರುತ್ತೆ. ಸೊ ಅಲ್ಲಿ ನಿಮಗೆ ಅಲ್ಲಿಂದ 5ನೇ ಮನೆಯೇ ಕರ್ಕ ರಾಶಿ. ಹಾಗಾಗಿ ಒಂಥರ ಸ್ವಂತ ಮನೆಯಲ್ಲಿದ್ದ ಚಂದ್ರ ಕಂಫರ್ಟಬಲ್ ಆಗಿರುತ್ತೆ. ಆದರೆ ಶನಿ ಜೊತೆಲಿರೋದ್ರಿಂದ ಸ್ವಲ್ಪ ಒತ್ತಡಗಳು ಕಾಣಬಹುದು. ಶನಿ ಶಾಂತಿ ಅಗತ್ಯ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಗಣೇಶ್ಚರಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಸ್ವಲ್ಪ ಪ್ಲಾನಿಂಗು, ಸಹನೆ, ನಿಧಾನ ಇದಿಷ್ಟು ನಿಮ್ಮಲ್ಲಿದ್ದರೆ ನಿಮಗೆ ಖಂಡಿತ ಲಾಭಗಳು ಉಂಟಾಗುತ್ತೆ. ಜೂನ್ 1-2ನೇ ತಾರೀಕು ನಂತರ ಗುರು ಯಾವಾಗ ಪಂಚಮದಲ್ಲಿ ಬಲವಾಗಿ ಬರುತ್ತೋ, ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿಡುತ್ತೋ, ನಿಮಗೆ ಖಂಡಿತ ಒಳ್ಳೊಳ್ಳೆ ಸಿಚುವೇಶನು, ಒಳ್ಳೊಳ್ಳೆ ಲಾಭಗಳನ್ನೇ ಉಂಟು ಮಾಡುತ್ತೆ. ಇನ್ನು ಬುಧ ನಿಮ್ಮ ರಾಶಿಯಲ್ಲಿಯೇ ಸಂಚಾರ 4-7ನೇ ಮನೆ ಅಧಿಪತಿ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ, ಆದರೆ ಪ್ರೀತಿ ಪ್ರೇಮ ಸಾಮರಸ್ಯ ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ ಕೊಡುತ್ತೆ. ನಂತರ ಕುಜ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ. ನಿಮಗೆ ಕಂಪೇರ್ ಅಂದರೆ ಹೋದ ತಿಂಗಳಿಗಿಂತ ಎಷ್ಟೋ ವಾಸಿ. ಹೋದ ತಿಂಗಳಲ್ಲಿ ಖರ್ಚುಗಳು ಹೆಚ್ಚಾಗಿತ್ತು. ಈ ತಿಂಗಳಲ್ಲಿ ಕುಜ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಹೊಸ ಚೇತನ, ಚಟುವಟಿಕೆ,
ಕುಟುಂಬಕ್ಕೋಸ್ಕರ ಏನಾದರೂ ಒಂದು ನಿಮ್ಮ ಎಫರ್ಟು ಅಂದರೆ ನಿಮ್ಮ ಕೆಲಸಗಳು ಕಾರ್ಯಗಳು ಚೆನ್ನಾಗಿ ಮಾಡ್ತೀರಾ, ಆದರೆ ಕೋಪ ತಾಪಗಳು ಹೆಚ್ಚಾಗುತ್ತೆ. ಹಾಗಾಗಿ ನಮಗೆ ಕುಶಾಂತಿ ಅಗತ್ಯ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಇನ್ನು ಈ ಕುಟುಂಬ ಸ್ಥಾನದಲ್ಲೇ ಸೂರ್ಯ ಉಚ್ಚ ಶುಕ್ರನ ಜೊತೆ. ಸೊ ಹಾಗಾಗಿ ನಿಮಗೆ ಏನಾದರೂ ಒಂದು ಕುಟುಂಬದವ್ರಿಗಾಗಲಿ ಅಥವಾ ನಿಮ್ಗಾಗಲಿ ಒಂದು ಅಧಿಕಾರ ತಂದುಕೊಡುತ್ತೆ. ನಿಮಗೆ 6ನೇ ಮನೆ ಅಧಿಪತಿ ಮೀನರಾಶಿಯವರಿಗೆ 6ನೇ ಮನೆ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒಂದು ಅಧಿಕಾರ ಸಿಗುತ್ತೆ. ಅದು ನೋಡಿ, ಶುಕ್ರ ಕೂಡ 2ನೇ ಮನೆಯಲ್ಲಿ ಸೂರ್ಯನ ಜೊತೆ ಸೇರ್ಕೊಂಡಿದೆ. ಸ್ವಲ್ಪ ಖರ್ಚು ನಿಮಗೆ ಎಕ್ಸ್ಟ್ರಾ ತಂದು ಕೊಟ್ಟರು ಈ ಶುಕ್ರ ನಿಮಗೆ ಖರ್ಚು ಅದರಲ್ಲೂ ಅಕ್ಕಂಗಿರೋ ಅಥವಾ ಅಣ್ಣ ತಮ್ಮಂದ್ರಿಗೋಸ್ಕರ ಏನಾದರೂ ಖರ್ಚು ತಂದು ಕೊಡ್ಬೋದು. ಬಟ್ ಆದರೂ ಕೂಡ ಅಧಿಕಾರ ಕೂಡ ಸೂರ್ಯ ತಂದು ಕೊಡುತ್ತೆ ಅಥವಾ ತಂದೆಯಿಂದ ಲಾಭ ತಂದು ಕೊಡುತ್ತೆ. ಸೊ ನಮಗೆ ಮೀನರಾಶಿ ಓವರಾಲ್ ತೊಗೊಂಡ್ರೆ ಮಿಶ್ರ ಫಲ ಇದೆ. ಮೀನರಾಶಿಯವ್ರಿಗೆ ನಮಗೆ 6ರಲ್ಲಿ ಕೇತು ಸಂಚಾರ, ಸೊ ಅದು ನಿಮಗೆ ಲಾಭದಾಯಕವಿದೆ. 12ರಲ್ಲಿ ರಾಹು ಇರೋದ್ರಿಂದ ದೂರ ಪ್ರಯಾಣಗಳು ಕೂಡ ಅನುಕೂಲ ಮಾಡಿಕೊಡುತ್ತೆ. ಓವರಾಲ್ ತೊಗೊಂಡ್ರೆ ಮೀನರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ನೋಡಿ, ಈಗ ನಮಗೆ PUC ರಿಸಲ್ಟ್ ಬಂದಿದೆ. ಯಾರ್ಯಾರು ಉತ್ತಮವಾಗಿ ಪಾಸ್ ಆಗಿದ್ದೀರಾ, ಒಳ್ಳೆ ಪರ್ಫಾರ್ಮ್ ಮಾಡಿದ್ದೀರಾ, ಅವ್ರಿಗೆಲ್ಲ ಶುಭವಾಗಲಿ. ಯಾರ್ಯಾರು ಕಡಿಮೆ ಮಾರ್ಕ್ಸ್ ಬಂದಿದೆ, ಸ್ವಲ್ಪ ಹಿಂದುಳಿದಿದ್ದೀರಾ, ಅವ್ರು ಯೋಚನೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಮುಂಬರುವ ಎಕ್ಸಾಮ್ ತೊಗೊಳ್ಳಿ, ಚೆನ್ನಾಗಿ ಪಾಸಾಗಿ ಚೆನ್ನಾಗಿ ಬರೀರಿ, ಧೈರ್ಯವಾಗಿರಿ. ಕಾಲಗಳು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆಯದೇ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.